ಹೊಸ ರಸ್ತೆಗಳು, ಹೈವೇಗಳು, ಬ್ರಿಡ್ಜ್ಗಳು, ಏರ್ಪೋರ್ಟ್ಗಳು, ಹೊಸ ಪೋರ್ಟ್ಗಳು, ಹೊಸ ರೈಲ್ವೆ ಡಬ್ಲಿಂಗು, ಎಲೆಕ್ಟ್ರಿಫಿಕೇಷನ್ನು, ಈ ಎಲ್ಲ ಕಾಮಗಾರಿಗಳಾಗ್ತಾ ಇರೋದನ್ನು ನಾವು ನೋಡಿದ್ದೀವಿ. ಈಗಾಗಲೇ ಕಳೆದ 3 ವರ್ಷದಲ್ಲಿ ಎಷ್ಟು ಇನ್ಫ್ರಾಸ್ಟ್ರಕ್ಚರಿಗೆ ಬಜೆಟನ್ನು ಕೊಡಲಾಗಿತ್ತೋ ಅದನ್ನು 3 ಪಟ್ಟು ದೊಡ್ಡದು ಮಾಡಲಾಗಿತ್ತು. ಈ ವರ್ಷ ಅದನ್ನು ನಾವು ಆ 3 ಪಟ್ಟಿನ ಮೇಲೆ 11% ಜಾಸ್ತಿ ಮಾಡ್ತೀವಿ. 11 ಲಕ್ಷ ಕೋಟಿ ರೂಪಾಯಿಯ ಇನ್ಫ್ರಾಸ್ಟ್ರಕ್ಚರ್ ಬಜೆಟ್ಗೆ ನಾವು ಮೀಸಲಿಡ್ತಾ ಇದ್ದೀವಿ. ದೇಶದ GDPಯ 3.4% ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ಗೆ ನಾವು ಮೀಸಲಿಡ್ತಾ ಇದ್ದೀವಿ ಎನ್ನುವಂಥ ಅನೌನ್ಸ್ಮೆಂಟ್ ಏನಿದೆ ಅದು ಬಹಳ ದೊಡ್ಡ ಅನೌನ್ಸ್ಮೆಂಟು. ಇದರಿಂದ ಕರ್ನಾಟಕ ಇರ್ಬೋದು, ದೇಶದ ಬೇರೆ ಬೇರೆ ರಾಜ್ಯಗಳಿರ್ಬೋದು, ಅಪಾರವಾದಂಥ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಆಗುವಂಥದ್ದಿದೆ. ಜೊತೆಗೆ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದಿದೆ. ಎರಡನೇದು ಬಹಳ ದೊಡ್ಡ ಅನೌನ್ಸ್ಮೆಂಟ್ ಇದರಲ್ಲಿ ಆಗಿರುವಂಥದ್ದು, 1 ಲಕ್ಷ ಕೋಟಿ ರೂಪಾಯಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ನಾವು ಸಾಲರಹಿತವಾದಂಥ, ಅಂದರೆ ಬಡ್ಡಿ ರಹಿತವಾದಂಥ ಸಾಲಗಳನ್ನು ಕೊಡೋದಕ್ಕೆ ಗ್ರ್ಯಾಂಟನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ ಎನ್ನುವಂಥ ಒಂದು ಘೋಷಣೆ. 1 ಲಕ್ಷ ಕೋಟಿ ರೂಪಾಯಿ ಬಹಳ ದೊಡ್ಡ ಮೊತ್ತ. ದೇಶ ಬರುವಂಥ ವರ್ಷಗಳಲ್ಲಿ, ದಶಕಗಳಲ್ಲಿ ವೈಜ್ಞಾನಿಕವಾಗಿ ಮುಂದುವರಿಬೇಕಾದ್ರೆ ಬಹಳ ಮುಖ್ಯ ಅಂತಂದರೆ ದೇಶದ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡುವಂಥ ಸಾಧನೆ. 1 ಲಕ್ಷ ಕೋಟಿ ರೂಪಾಯಿ ಇಲ್ಲಿವರೆಗೆ ಯಾವ ಸರ್ಕಾರನೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ಮುಂದಿನ, ಈಗ ಯಾಕೆ ಅಂತಂದರೆ ಎಷ್ಟೋ ಒಂದು ಟೆಕ್ನಾಲಜಿಗಳು ಇವತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ ಆಗಿ ಸನ್ರೈಸ್ ಸೆಕ್ಟರ್ನಲ್ಲಿ ಬರ್ತಾ ಇದ್ದಾವೆ. ಆ ಎಲ್ಲ ಟೆಕ್ನಾಲಜಿಗಳಲ್ಲಿ ಭಾರತ ಹಿಂದುಳಿಬಾರದು. ವಿದೇಶದಲ್ಲಿ ಯಾವ ಮಟ್ಟದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗ್ತಿದ್ದಾವೋ ಅಂಥ ಮಟ್ಟದಲ್ಲಿ ಭಾರತದಲ್ಲೂ ಆಗಬೇಕು ಅಂತ 1 ಲಕ್ಷ ಕೋಟಿ ರೂಪಾಯಿ ಅನೌನ್ಸ್ಮೆಂಟ್ ಆಗಿದೆ. ವಿಶೇಷವಾಗಿ ಬೆಂಗಳೂರು ದೇಶದ ವಿಜ್ಞಾನದ ನಗರ. ಬಹಳ ಅಡ್ವಾನ್ಸ್ಡ್ ಆಗಿರುವಂಥ ಏರೋನಾಟಿಕಲ್ ಇಂಜಿನಿಯರಿಂಗಿಂದ ರೋಬೋಟಿಕ್ಸ್ನವರೆಗೆ, ಫಿನ್ಟೆಕ್ನಿಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೆ, ಸೆಮಿಕಂಡಕ್ಟರ್ ಡಿಸೈನಿಂಗ್ನ ಬಗ್ಗೆ ಬೆಂಗಳೂರಿನ ಬಹಳ ದೊಡ್ಡ ಒಂದು ಕೊಡುಗೆ ಇದೆ. ಸೊ ಈ 1 ಲಕ್ಷ ಕೋಟಿ ರೂಪಾಯಿಯ ಗ್ರ್ಯಾಂಟ್ನಲ್ಲಿ ಬೆಂಗಳೂರಿಗೂ ಕೂಡ ಬಹಳ ದೊಡ್ಡದಾಗಿರುವಂಥ ಒಂದು ಬೆನಿಫಿಟ್ ಸಿಗುವಂಥದ್ದಿದೆ. ಒಟ್ಟಿನಲ್ಲಿ ಹೇಳೋದಾದರೆ ಈ ಬಜೆಟ್ನಲ್ಲಿ ದೇಶದ ಅತ್ಯಂತ ಕಡು ಬಡವರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕೂಡ ಸಾಕಷ್ಟು ಯೋಜನೆಗಳನ್ನು ತರಲಾಗಿದೆ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಪ್ರಯತ್ನದಿಂದಾಗಿ ಸುಮಾರು 25 ಕೋಟಿ ಜನ ಭಾರತೀಯರು ಕಡು ಬಡತನದಿಂದ ಹೊರಗಡೆ ಬಂದಿದ್ದಾರೆ. ಬಡತನದಿಂದ, ಗರೀಬಿಯಿಂದ ಮುಕ್ತಿಯನ್ನು ಸಂಪಾದಿಸಿದ್ದಾರೆ. ಅದನ್ನು ಮುಂದುವರಿತಾ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮನೆಗಳ ಮೇಲೆ ಸೋಲಾರ್ ರೂಫ್ ಟಾಪ್ನ ಒಂದು ಎಲೆಕ್ಟ್ರಿಸಿಟಿಯನ್ನು ನಡೆಸುವಂಥ, ಜನರೇಟ್ ಮಾಡುವಂಥ 300 ಯೂನಿಟ್ನವರೆಗೆ ಉಚಿತವಾದಂಥ ಎಲೆಕ್ಟ್ರಿಸಿಟಿಯನ್ನು ಮಾಡುವಂಥ